Good morning, students. Welcome to Unique Spoken English class. This is your English trainer, Nishan Kumar. Can I speak English like native speakers? Even though I am from Kannada medium, ನಾನು ಕೂಡ ನೇಟಿವ್ ಸ್ಪೀಕರ್ಸ್ ಥರಾನೇ ಇಂಗ್ಲೀಷ್ ಮಾತಾಡ್ಬೋದಾ? ಎಸ್, ಅಫ್ಕೋರ್ಸ್, ಆಬ್ವಿಯಸ್ಲಿ. ದಿಸ್ ಐ ಆಮ್ ಸೇಯಿಂಗ್ ಫ್ರಮ್ ಮೈ ಪಾಸ್ಟ್ 10 years of teaching experience. ನೀವು ಕೂಡ ಇಂಗ್ಲೀಷನ್ನು ನೇಟಿವ್ ಸ್ಪೀಕರ್ಸ್ ಥರನೇ ಮಾತಾಡ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಥರನೇ ಮಾತಾಡ್ಬೋದು. ನನಗೆ ಇಂಗ್ಲೀಷ್ನ ಬಗ್ಗೆ ಏನು ಗೊತ್ತಿಲ್ಲದಿದ್ದರು ಕ್ಯಾನ್ ಐ ಡೆವಲಪ್ ಮೈ ಇಂಗ್ಲೀಷ್? ಡೆಫಿನೆಟ್ಲಿ. ನಿಮಗೆ ಇಂಗ್ಲೀಷ್ನ ಬಗ್ಗೆ ಏನು ಗೊತ್ತಿಲ್ಲದಿದ್ದರೂ ಯು ಕ್ಯಾನ್ ಡೆವಲಪ್ ಯುವರ್ ಇಂಗ್ಲೀಷ್ ಫ್ರಮ್ ದ ಬಿಗಿನಿಂಗ್. ಸೊ ಟುಡೇ I am going to share some of the tips and tricks to learn from the beginning. ಮೊದಲನೇದಾಗಿ ಇಂಗ್ಲೀಷ್ ಮಾತಾಡಬೇಕಾದ್ರೆ ಕೆಲವೊಂದು ವರ್ಡ್ಗಳನ್ನು ಫಸ್ಟ್ ಫೆಮಿಲಿಯರ್ ಮಾಡ್ಕೊಳ್ಳಿ. ಆ ವರ್ಡ್ಗಳನ್ನೇ ನಾವು ಫೌಂಡೇಶನ್ ವರ್ಡ್ಸ್ ಅಂತ ಹೇಳ್ತೇವೆ. ಆ ಫೌಂಡೇಶನ್ ವರ್ಡ್ಸ್ಗಳನ್ನು ಇಟ್ಕೊಂಡು ಟ್ರೈ ಟು ಫ್ರೇಮ್ ಸ್ಮಾಲ್ ಅಂದರೆ ಶಾರ್ಟ್ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಎವ್ರಿ ಸೆಂಟೆನ್ಸ್ ವಾಟ್ ಯು ಸೇ ಲೌಡ್ಲಿ, ಅಂದರೆ ಗಟ್ಟಿಯಾಗಿ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಡೋಂಟ್ ವರಿ ಅಬೌಟ್ ಮಿಸ್ಟೇಕ್ಸ್. ತಪ್ಪುಗಳನ್ನು ಮಾಡಿ, ತಪ್ಪುಗಳು ಆಬ್ವಿಯಸ್ಲಿ ಆಗ್ತದೆ. ಸೊ ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಮೊದಲನೇದಾಗಿ ನಿಮಗೊಂದು ಕೆಲವು ಫೌಂಡೇಶನ್ ವರ್ಡ್ಸ್ಗಳು ಯಾವಾಗಲೂ ನೆನಪಿಟ್ಕೊಳ್ಳಿ. ಹೇಗಂತ ಹೇಳಿದರೆ, ನಮ್ಮ ಪಕ್ಕ ಒಬ್ಬ ಹುಡುಗ ಇದ್ದರೆ ಅವನನ್ನು ಇಂಗ್ಲೀಷಲ್ಲಿ ನಾವು ಹಿ ಅಂತ ಹೇಳ್ತೇವೆ, ಅವನು. ಅದೇ ಹುಡುಗಿ ಆಗಿದ್ದರೆ ನಾವು ಕನ್ನಡದಲ್ಲಿ ಹೇಳೋದು ಅವಳು, ದಟ್ ಈಸ್ ಶಿ ಅಂತ ಬರ್ತದೆ. ಇನ್ನು ಇಬ್ಬರು ಹುಡುಗ ಮತ್ತು ಹುಡುಗಿ ಒಟ್ಟಿಗಿದ್ದಾಗ ನಾವು ಅವರು ಅಂತ ಹೇಳ್ತೇವೆ. ಅದನ್ನೇ ನಾವು ಇಂಗ್ಲೀಷಲ್ಲಿ ದೇ ಅಂತ ಹೇಳ್ತೇವೆ. ಸೊ ಈ ಮೂರು ಪದಗಳನ್ನು ಫಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಂದರೆ, ಈಗ ನೋಡಿ, ನಾವು ಮಾತಾಡುವಾಗ ಹೇಳ್ತೇವೆ ಅವನು ನನ್ನ ಫ್ರೆಂಡ್ ಅಂತ ಹೇಳ್ತಾನೆ. ಇಂಗ್ಲೀಷ್ನಲ್ಲಿ ಹೀ ಈಸ್ ಮೈ ಫ್ರೆಂಡ್ ಅಂತ ಹೇಳಿದೆ. ಸೊ ಅವನು ನನ್ನ ಫ್ರೆಂಡ್ ಅಂತ ಹೇಳುವಾಗ ಯು ಜಸ್ಟ್ ಸೇ ಹೀ ಈಸ್ ಮೈ ಫ್ರೆಂಡ್. ಸೊ ಸೆಕೆಂಡ್ ಸೆಂಟೆನ್ಸ್ ಮಾಡುವಾಗ ಈಗ ನಾನು ಅವಳು ನನ್ನ ಫ್ರೆಂಡ್ ಅಂತ ಹೇಳ್ತೇನೆ. ಸೊ ಚೇಂಜ್ ಇಟ್ಟು ಶಿ ಈಸ್ ಮೈ ಫ್ರೆಂಡ್. ಶಿ ಈಸ್ ಮೈ ಫ್ರೆಂಡ್ ಅಂದರೆ ಅವಳು ನನ್ನ ಫ್ರೆಂಡ್ ಆದಾಗ ಹೀ ತೆಗೆದು ಶೀಯನ್ನು ಹಾಕಿಬಿಡಿ. ಇನ್ನು ಅದೇ ಅವರಿಬ್ಬರು ನನ್ನ ಫ್ರೆಂಡ್ಸ್ ಅಂತ ಹೇಳೋದಾದರೆ ದೇ ಆರ್ ಮೈ ಫ್ರೆಂಡ್ಸ್ ಅಂತ ಹೇಳಿ. ಇನ್ನು ವಾಕ್ಯಗಳನ್ನು ಸ್ವಲ್ಪ ಮುಂದುವರಿಸ್ತಾ ಹೋಗಿ. ಹೇಗೆ ಅಂತ ಹೇಳಿದರೆ, ಈಗ ನೋಡಿ, ಅವನು ಒಳ್ಳೆಯವ ಅಂತ ಹೇಳ್ತಾನೆ ಇಂಗ್ಲೀಷಲ್ಲಿ. ಹೇಳುವಾಗ ಹೀ ಈಸ್ ಗುಡ್ ಅಂತ ಹೇಳಿ. ಅವನು ಪ್ರಾಮಾಣಿಕ ಅಂತ ಹೇಳಬೇಕು, ಹೀ ಈಸ್ ಹಾನೆಸ್ಟ್ ಅಂತ ಹೇಳಿ. ಸೊ ಪ್ರಾಮಾಣಿಕನಿಗೆ ನಾವು ಏನು ಹೇಳ್ತೇವೆ? ಹಾನೆಸ್ಟ್. ಅವನು ಬ್ರಿಲಿಯಂಟ್ ಅಂತ ಹೇಳ್ತೇವೆ, ಹೀ ಈಸ್ ಬ್ರಿಲಿಯಂಟ್. ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ, ಈಸ್ ಎ ಬಿಸ್ನೆಸ್ ಮ್ಯಾನ್. ಅದೇ ಅವಳೊಬ್ಳು ಒಳ್ಳೆ ಹುಡುಗಿ ಅಂತ ಹೇಳ್ತಾನೆ, ಶಿ ಈಸ್ ಎ ಗುಡ್ ಗರ್ಲ್. ಅವಳೊಬ್ಳು ಚಂದದ ಹುಡುಗಿ ಅಂತ ಹೇಳ್ತಾನೆ, ಶಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಅದೇ ಅವರು 4-5 ಮಂದಿ ಇದ್ದಾರೆ, ಅವರು ಒಳ್ಳೆ ಜನರು ಅಂತ ಇಂಗ್ಲೀಷಲ್ಲಿ ಹೇಳ್ತಾನೆ, ದೇ ಆರ್ ಗುಡ್ ಪೀಪಲ್ಸ್. ಅಥವಾ ದೇ ಆರ್ ಗುಡ್ ಪರ್ಸನ್ಸ್ ಅಂತ ಹೇಳಿ. ಅವರು ಹಾರ್ಡ್ ವರ್ಕಿಂಗ್ ಪೀಪಲ್ಸ್ ಅಂತ ಹೇಳ್ತೇನೆ, ದೇ ಆರ್ ಹಾರ್ಡ್ ವರ್ಕಿಂಗ್ ಪೀಪಲ್ಸ್ ಅಂತ ಹೇಳಿ. ಸೊ ಸಿಂಪಲ್ ಆಗಿ ನೋಡಿ, ನೆನಪಿಟ್ಕೊಳ್ಳಿ, ಹೀ ಈಸ್ ಮೈ ಕ್ಲಾಸ್ಮೇಟ್, ಹೀ ಈಸ್ ಮೈ ಫ್ರೆಂಡ್, ಹೀ ಈಸ್ ಗುಡ್, ಹೀ ಈಸ್ ಹಾನೆಸ್ಟ್. She is my classmate, she is good, she is honest, she is beautiful. ಸೊ ಈ ಥರ ಸೆಂಟೆನ್ಸ್ಗಳನ್ನು ಫಾರ್ಮ್ ಮಾಡಿ. ಒಂದು ಸಲ ಸೆಂಟೆನ್ಸ್ ಫಾರ್ಮ್ ಆದ ಮೇಲೆ ಅವುಗಳನ್ನು ನೆಗೆಟಿವ್ ಮಾಡಲಿಕ್ಕೆ ಕಲಿಯಿರಿ. ಹೇಗೆ ನೆಗೆಟಿವ್ ಮಾಡೋದಂದರೆ, ಈಗ ನೋಡಿ, ಅವನು ನನ್ನ ಫ್ರೆಂಡ್, ಈಸ್ ಮೈ ಫ್ರೆಂಡ್. ಅವನು ನನ್ನ ಫ್ರೆಂಡ್ ಅಲ್ಲ ಅಂತ ಹೇಳೋದಾದರೆ ಹಿ ಈಸ್ ನಾಟ್ ಮೈ ಫ್ರೆಂಡ್ ಅಂತ ಹೇಳಿ. ಅವಳು ನನ್ನ ಫ್ರೆಂಡ್ ಅಲ್ಲ, ಶಿ ಈಸ್ ನಾಟ್ ಮೈ ಫ್ರೆಂಡ್. ಅವರು ನನ್ನ ಫ್ರೆಂಡ್ಸ್ ಅಲ್ಲ, ದೇ ಆರ್ ನಾಟ್ ಮೈ ಫ್ರೆಂಡ್ಸ್. ಸೊ ಮೊದಲು ಇಂಗ್ಲೀಷ್ ಮಾಡುವಾಗ ಅಥವಾ ಇಂಗ್ಲೀಷ್ ಕಲಿಯುವಾಗ
ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ಕಲಿಯಿರಿ. ಈ ಈಸ್, ಆಮ್, ಆರ್ ಇರುವ ವಾಕ್ಯಗಳಲ್ಲಿ ನೀವು ಜಸ್ಟ್ ನಾಟ್ ಅನ್ನು ಸೇರಿಸಿದರೆ ಅದು ನೆಗೆಟಿವ್ ಆಗಿರ್ತದೆ. ಈಗ ನಾವು ಹೇಳ್ತೇವೆ ನೋಡಿ, ಇದು ಸುಲಭ ಇದೆ ಅಂತ ಹೇಳಬೇಕು. ಇದು ಸುಲಭ ಇದೆ, ಇಟ್ ಈಸ್ ಈಸಿ ಅಂತ ಹೇಳಿ ಇಂಗ್ಲೀಷಲ್ಲಿ. ಇದು ಸುಲಭ ಇಲ್ಲ, ಇಟ್ ಈಸ್ ನಾಟ್ ಈಸಿ ಅಂತ ಹೇಳಿ. ಆದಷ್ಟು ಹೇಳುವಾಗ ಲೌಡ್ ಆಗಿ ಪ್ರೊನೌನ್ಸ್ ಮಾಡಿ. ಕೈಗಳಿಗೆ ಮೂಮೆಂಟ್ಸ್ಗಳನ್ನು ಕೊಡಿ, ಜೆಸ್ಟರ್ಸ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತೇವೆ. ಅಂದರೆ ಬಾಡಿಯನ್ನು ಯೂಸ್ ಮಾಡಿ. ಆಗ ಲ್ಯಾಂಗ್ವೇಜ್ ಅನ್ನುವಂಥದ್ದು ಅದು ಆಟೋಮ್ಯಾಟಿಕ್ ಆಗಿ ನಮಗೆ ಒಳಗೆ ಮೈಂಡಿಗೆ ಹೋಗಿಬಿಡ್ತದೆ. ಅಂದರೆ ನಮ್ಮ ಮೈಂಡಿಗೆ ಇನ್ಪುಟ್ ಆಗಿಬಿಡ್ತದೆ. ಈಗ ನಾವು ಮಾತಾಡ್ತೇವೆ ನೋಡಿ, ಅವರು ಕೆಲಸ ಮಾಡ್ತಿದ್ದಾರೆ, ದೇ ಆರ್ ವರ್ಕಿಂಗ್ ಅಂತ ಹೇಳಿ. ಅವರು ಟಿ ವಿ ನೋಡ್ತಿದ್ದಾರೆ, ದೇ ಆರ್ ವಾಚಿಂಗ್ ಟಿ ವಿ. ಅದೇ ಅವರು ಟಿ ವಿ ನೋಡ್ತಾ ಇಲ್ಲ, ದೇ ಆರ್ ನಾಟ್ ವಾಚಿಂಗ್ ಟಿ ವಿ. ಆ್ಯಂಡ್ ನಾವು ಕಲಿತಾ ಇದ್ದೇವೆ, ವಿ ಆರ್ ಲರ್ನಿಂಗ್ ಇಂಗ್ಲೀಷ್, ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲೀಷ್. ಆ್ಯಂಡ್ ನೀವು ಕೇಳ್ತಾ ಇದ್ದೀರಿ ನೋಡಿ, ಯು ಆರ್ ಲಿಸನಿಂಗ್, ಯು ಆರ್ ಲಿಸನಿಂಗ್. ಅದೇ ಯು ಆರ್ ನಾಟ್ ಲಿಸನಿಂಗ್, ನೀವು ಕೇಳ್ತಾ ಇಲ್ಲ, ಯು ಆರ್ ನಾಟ್ ಲಿಸನಿಂಗ್. ಅದೇ ಯು ಆರ್ ರೈಟಿಂಗ್ ನೋಟ್ಸ್, ಯು ಆರ್ ನಾಟ್ ರೈಟಿಂಗ್ ನೋಟ್ಸ್. ವಿ ಆರ್ ಪ್ರಾಕ್ಟೀಸಿಂಗ್, ವಿ ಆರ್ ನಾಟ್ ಪ್ರಾಕ್ಟೀಸಿಂಗ್. ಸೊ ನಮಗೆ ನಾವು ಡೈಲಿಯಲ್ಲಿ ಬಳಸುವಂಥ ಕೆಲವು ವರ್ಡ್ಗಳನ್ನು ಇಟ್ಕೊಂಡು ನಾವು ಬಹಳ ಸುಲಭದಲ್ಲಿ ಇಂಗ್ಲೀಷನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಹೇಗಂತ ಹೇಳಿದರೆ, ಈಗ ನಾನು ನೋಡಿ ಕಾಫಿ ಕುಡಿತಾ ಇರುವಾಗ ಜಸ್ಟ್ ಸೇ ಇಟ್ ಇನ್ ಇಂಗ್ಲೀಷ್, ಐ ಆಮ್ ಡ್ರಿಂಕಿಂಗ್ ಕಾಫಿ, ಐ ಆಮ್ ಡ್ರಿಂಕಿಂಗ್ ಕಾಫಿ ಅಂತ ಹೇಳಿ. ನಾನು ಕಾಫಿ ಕುಡಿತಾ ಇಲ್ಲ, ಐ ಆಮ್ ನಾಟ್ ಡ್ರಿಂಕಿಂಗ್ ಕಾಫಿ. ನಾನು ನಿಂತುಕೊಂಡಿದ್ದೇನೆ ನೋಡಿ, ಐ ಆಮ್ ಸ್ಟ್ಯಾಂಡಿಂಗ್ ಅಂತ ಹೇಳಿ. ನಾನು ನಿಂತ್ಕೊಳ್ತಾ ಇಲ್ಲ, ಐ ಆಮ್ ನಾಟ್ ಸ್ಟ್ಯಾಂಡಿಂಗ್. ಅದೇ ನಾನು ಪಾಠ ಮಾಡ್ತಿದ್ದೇನೆ, ಐ ಆಮ್ ಟೀಚಿಂಗ್. ನಾನು ಪಾಠ ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಟೀಚಿಂಗ್. ಸೊ ಈ ಥರ ನೀವು ಸೆಂಟೆನ್ಸ್ ಫಾರ್ಮೇಷನ್ಸ್ಗಳನ್ನು ಇನ್ ದ ಬಿಗಿನಿಂಗ್ ನೀವು ಟ್ರೈ ಮಾಡಿ. ಯಾವಾಗ ನೀವು ಸೆಂಟೆನ್ಸ್ ಬಿಗಿನಿಂಗ್ ಅಥವಾ ಸೆಂಟೆನ್ಸ್ ಫಾರ್ಮೇಷನ್ಗಳನ್ನು ಟ್ರೈ ಮಾಡ್ತೀರಿ, ಆಟೋಮೆಟಿಕ್ ಆಗಿ ನಮ್ಮ ಸ್ಪೀಚ್ ಮೋಟಾರ್ ಅಂತ ಹೇಳ್ತೇವೆ ಅಥವಾ ನಮ್ಮ ಸ್ಪೀಚ್ ಆರ್ಗನ್ಸ್ ರೆಸ್ಪಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದು ಸಲ ಅದು ಆ ಇಂಗ್ಲೀಷಿಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇಟ್ಕೊಂಡಾಗೆ ಅದು ಮತ್ತೆ ಫ್ಲೂಯೆನ್ಸಿಯನ್ನು ಪಡ್ಕೊಳ್ತದೆ. ಅದಕ್ಕೆ ನಾವು ಹೇಳ್ತೇವೆ ನೋಡಿ, ಬಿಗಿನಿಂಗಲ್ಲಿ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ, ಬಹಳ ಈಸಿಯಾಗಿ. ಡೋಂಟ್ ಟ್ರೈ ಟು ಡೂ ಇಟ್ ಇನ್ ಎ ಹರಿ ವೇ. ಮೀನ್ಸ್ ಯು ನೋ ದಟ್ ಫಾಸ್ಟಾಗಿ ಮಾಡಬೇಕು, ಫಾಸ್ಟಾಗಿ ಕಲಿಬೇಕು. ಡೋಂಟ್ ಟ್ರೈ ಎನಿಥಿಂಗ್ ಲೈಕ್ ದ್ಯಾಟ್. ಟ್ರೈ ಟು ಸ್ಪೀಕ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ. ಸೊ ನೆನ್ಪಿಟ್ಕೊಳ್ಳಿ, ನಾನು ಇವತ್ತು ವಾಟ್ ಐ ಥಾಟ್ ಈಸ್ 2 sentences, ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್. ಐ ಆಮ್ ವೇರಿಂಗ್ ಎ ಬ್ಲೂ ಶರ್ಟ್, ಐ ಆಮ್ ನಾಟ್ ವೇರಿಂಗ್ ಎ ಬ್ಲೂ ಶರ್ಟ್. ಆ್ಯಂಡ್ ಯು ಆರ್ ವೇರಿಂಗ್ ವೈಟ್ ಶರ್ಟ್, ಯು ಆರ್ ನಾಟ್ ವೇರಿಂಗ್ ವೈಟ್ ಶರ್ಟ್. ಆ್ಯಂಡ್ ಹೀ ಈಸ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್, ಹೀ ಈಸ್ ನಾಟ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್. ಶೀ ಈಸ್ ಕುಕಿಂಗ್, ಶೀ ಈಸ್ ನಾಟ್ ಕುಕಿಂಗ್. ಅವಳು ಅಡುಗೆ ಮಾಡ್ತಾ ಇದ್ದಾಳೆ, ಅವಳು ಅಡುಗೆ ಮಾಡ್ತಾ ಇಲ್ಲ. ಸೊ ಈ ಥರ ನೀವು ಎಷ್ಟು ಸೆಂಟೆನ್ಸ್ಗಳನ್ನು ಬೇಕಾದರೂ ಇನ್ ದ ಬಿಗಿನಿಂಗ್ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಆ ಸೆಂಟೆನ್ಸ್ಗಳು ಆ ಗ್ರಾಮರ್ನ ಸ್ಟ್ರಕ್ಚರನ್ನು ನಾವು ಕಲಿಯದೇನೆ ನಾವು ಆರಾಮದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ದ ಫಸ್ಟ್ ಲೆಸನ್ ಫಾರ್ ಯು. ಥ್ಯಾಂಕ್ ಯು.